ಪಟ್ಟಣದ ತೇರಾ ಬಜಾರ್ನಲ್ಲಿ ಪುರಸಭೆ ಕಾಂಪ್ಲೆಕ್ಸ್ನಲ್ಲಿ ಸುಮಾರು 20 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಅಂಚೆ ಕಚೇರಿಯನ್ನ ಮುಖ್ಯ ಅಂಚೆ ಕಚೇರಿಯೊಂದಿಗೆ ವಿಲೀನ ಮಾಡಲು ಅಂಚೆ ಇಲಾಖೆ ಮುಂದಾಗಿದ್ದು, ಇದಕ್ಕೆ ಪಟ್ಟಣದ ಸಾರ್ವಜನಿಕರು ಹಾಗೂ ವಿಜಯ ನಾಯಕರವರ ನೇತೃತ್ವದ ವಿಎಸ್ಎಸ್ ಸಮಿತಿಯು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಅಂಚೆ ಕಚೇರಿ ವಿಲೀನಕ್ಕೆ ವಿರೋಧ ವ್ಯಕ್ತಪಡಿಸಿದರು. ಹೌದು, ರಾಮದುರ್ಗ ಪಟ್ಟಣದ ಪುರಸಭೆ ಮುಂದೆ ಇರುವ ವಾಣಿಜ್ಯ ಮಳಿಗೆ ನಂಬರ್ 5ರಲ್ಲಿ ಇದ್ದಂತಹ ರಾಮದುರ್ಗ ಟೌನ್ ಈ ಅಂಚೆ ಕಚೇರಿಯು ರಾಮದುರ್ಗ ಪಟ್ಟಣದ ನೂರಾರು ಕುಟುಂಬಗಳಿಗೆ, ವಿಶೇಷವಾಗಿ ಹಿರಿಯ ನಾಗರಿಕರಿಗೆ, ರೈತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅತ್ಯಗತ್ಯವಾಗಿದೆ. ವೃದ್ಧಾಪ್ಯ ವೇತನ, ಉಳಿತಾಯ ಯೋಜನೆಗಳು ಮತ್ತು ದಿನನಿತ್ಯದ ಅಂಚೆ ಸೇವೆಗಳಿಗೆ ಈ ಕಚೇರಿಯನ್ನೇ ಅವಲಂಬಿಸಿದ್ದಾರೆ. ಇದನ್ನು ಬೇರೆಡೆಗೆ ವರ್ಗಾಯಿಸುವುದರಿಂದ ಹಿರಿಯ ನಾಗರಿಕರು ಕಿಲೋಮೀಟರ್ ಗಟ್ಟಲೆ ನಡೆದು ಹೋಗುವುದು ಕಷ್ಟಕರವಾಗಿದೆ. ವಿಲೀನದಿಂದಾಗಿ ಕೆಲಸದ ಒತ್ತಡ ಹೆಚ್ಚಾಗಿ ಸಾಮಾನ್ಯ ಜನರಿಗೆ ಸೇವೆ ಸಿಗುವುದು ವಿಳಂಬವಾಗಬಹುದು. ಸರ್ಕಾರದ ಸೌಲಭ್ಯಗಳನ್ನು ತಲುಪಲು ಈ ಸ್ಥಳೀಯ ಕಚೇರಿ ಮುಖ್ಯ ಕೊಂಡಿಯಾಗಿದೆ. ಆದ್ದರಿಂದ ಈ ಅಂಚೆ ಕಚೇರಿಯನ್ನ ಯಾವುದೇ ಕಾರಣಕ್ಕೂ ವಿಲೀನಗೊಳಿಸಲು ಬಿಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಮಸ್ಯೆ ಅಂದ್ರೆ ಪಾಸ್ಬುಕ್ಕಿಗೆ ಅಮೌಂಟ್ ಇಟ್ಟಿರ್ತೇವೆ, ವಯಸ್ಸು ಹೋದರಾಗ್ತೀವಿ ನಾವು, ನಮಗೆ ಇಲ್ಲಿ ತಕ್ಕೊಳಕದು ಅನುಕೂಲ ಆಗ್ತೈತಿ. ಪ್ರತಿಯೊಂದು ಪಾಸ್ಬುಕ್ ಎಲ್ಲರಿಗೂ ಇಲ್ಲಿ ಕುಂತಿದ್ರು ಬಂದ ಅವ್ರಿಗೆ ಹೇಳೈತಿ, ಅವರು ಹೇಳ್ಯಾರು ಒಂದು ಪಾಸ್ಬುಕ್ಕಿಗೆ ಬೇಕಾದ್ರೆ ನಾವು ನುಕ್ಸಾನ ಆದ್ರೂ ಕೂಡ 100 ರೂಪಾಯಿ ನಾವು ತಂದು ಕೇಸಿಂದ್ರೆ ನಾವು ಕೈಲೇ ನಾವು ಕೂಡಿಸಿಕೊಂತೇವೆ. ನಾವು ಗೌರ್ಮೆಂಟ್ಗೆ ಪಗಾರ ಕಟ್ಟೋ ಕಿಮ್ಮತ್ತು ನಮ್ದಲ್ಲ. ತೋಟದ ರೊಕ್ಕ ಅಂತ ಬರ್ತೈತೆ ನಮಗೂ, ಜಾಗ ಐತಿ ಬೆಳೆಸಿವ್ರ ನಗರಕ್ಕೆ ರೊಕ್ಕ ಕೊಡಿಸಿ ಮನೆ ಕಟ್ಸೋರು. ನಾಳೆ ಜಾಗ ಮಾರಿದ್ರೆ ನಾನು ದುಡ್ಡು ಬರೋದು, ನಾವು ಪೌಷ್ಟಿಕ ಕಟ್ಕೊತೀವಿ. ಮಗ ಕೆಲಸದ ಮೇಲೆ, ಮಗ ಕೆಲಸದ ಮೇಲೆ ಒಂದು ಹುಡುಗಿ ಮನ್ಯಾಗ ಹುಚ್ಚಿ ಇಲ್ಲಿ ಪೋಸ್ಟ್ ಆಗ್ತೈತ್ರಿ. ತ್ರಾಸ ಆಗೋಕಲ್ಲ ನಮಗೆ ಇಲ್ಲಿ ಬೇಕು ಅಂತ ಹೇಳತ್ತೀವಿ. ನಾವು ಬಿಟ್ಕೊಡಕ್ ಆಗಂಗಿಲ್ಲ. ನಮಗೆ ಪೋಸ್ಟ್ ಬೇಕಾದ್ರೆ ಇಲ್ಲ ಬೇರೆ ಕಡೆ ಕೂಡ್ಸ್ಕೊರಿ, ಈ ಬಜಾರ್ ಬಿಟ್ಟು ನಾವು ಬಿಟ್ಕೊಡಂಗಿಲ್ಲ. ಈ ಸಂದರ್ಭದಲ್ಲಿ ವಿಜಯ್ ಸೇನಾ ಸಮಿತಿ ಮುಖ್ಯಸ್ಥ ವಿಜಯ್ ನಾಯಕ್ ಮಾತನಾಡಿ, ತೇರಾ ಬಜಾರ್ದಲ್ಲಿರುವ ಅಂಚೆ ಕಚೇರಿಯು ಸುಮಾರು 20 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದೆ. ಈ ಅಂಚೆ ಕಚೇರಿಯು ಹಿರಿಯ ನಾಗರಿಕರಿಗೆ, ರೈತರಿಗೆ, ವಿದ್ಯಾರ್ಥಿಗಳಿಗೆ ಅತ್ಯಗತ್ಯವಾಗಿದ್ದು, ವೃದ್ಧಾಪ್ಯ ವೇತನ, ಸ್ಕಾಲರ್ಶಿಪ್, ಉಳಿತಾಯ ಯೋಜನೆ ಸೇರಿದಂತೆ ಅನೇಕ ಸರ್ಕಾರಿ ಯೋಜನೆಗಳ ಸೌಲಭ್ಯ ಪಡೆಯಲು ಈ ಅಂಚೆ ಕಚೇರಿಯನ್ನೇ ಅವಲಂಬಿಸಿದ್ದಾರೆ. ಆದ್ದರಿಂದ ಅಂಚೆ ಕಚೇರಿಯನ್ನ ಯಾವುದೇ ಕಾರಣಕ್ಕೂ ವಿಲೀನಗೊಳಿಸಬಾರದು ಅಥವಾ ಬಂದ್ ಮಾಡಬಾರದೆಂದು ಒತ್ತಾಯಿಸಿ ಇವತ್ತು ರಾಮದುರ್ಗ ಪಟ್ಟಣಕ್ಕೆ ಆಗಮಿಸಿದ್ದ ಬೆಳಗಾವಿ ವಿಭಾಗದ ಹಿರಿಯ ಅಂಚೆ ಅಧೀಕ್ಷಕರಿಗೆ ಮನವಿ ಮಾಡಿದ್ದೇವೆ. ಇದರ ಜೊತೆಗೆ ಬೆಳಗಾವಿ ಸಂಸದರಾದ ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೂ ಸಹ ದೂರವಾಣಿ ಮೂಲಕ ಈ ವಿಷಯವನ್ನ ಅವರ ಗಮನಕ್ಕೆ ತಂದಿದ್ದೇವೆ. ಇಬ್ಬರೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಇಷ್ಟಾದರೂ ಕೂಡ ರಾಮದುರ್ಗ ಟೌನ್ ಅಂಚೆ ಕಚೇರಿಯನ್ನ ಮತ್ತೆ ವಿಲೀನಗೊಳಿಸಲು ಅಧಿಕಾರಿಗಳು ಮುಂದಾದ್ರೆ ನಮ್ಮ ಮಾಧ್ಯಮ ಮಿತ್ರರು ಹಾಗೂ ವಿಜಯ ಸೇನಾ ಸಮಿತಿಯಿಂದ ಅನಿರ್ದಿಷ್ಟಾವಧಿ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ರಾಮದುರ್ಗದಲ್ಲಿ ಪುರಸಭೆ ಮಳಿಗೆಗಳಲ್ಲಿರುವಂಥ ಅಂಚೆ ಕಚೇರಿ ಏನಿದೆ, ಆ ಅಂಚೆ ಕಚೇರಿಯ ಸ್ಥಳಾಂತರವನ್ನು ಮಾಡಲಿಕ್ಕೆ ಇವತ್ತು ಅಂಚೆ ಇಲಾಖೆ ಮುಂದಾಗಿದ್ದು, ಅಲ್ಲಿ ಸಾಕಷ್ಟು ಜನರಿಗೆ, ವೃದ್ಧರಿಗೆ, ಆಮೇಲೆ ಯಾರು ಪೆನ್ಷನ್ಗಳನ್ನು ಅಲ್ಲಿ ಪಡಿತಾರೆ ಅಂಥವ್ರಿಗೆ, ಆಮೇಲೆ ಆರ್ ಡಿಗಳನ್ನು ತುಂಬ್ತಾರೆ ಅಂಥವ್ರಿಗೆ, ಜನಸಾಮಾನ್ಯರಿಗೆ ಭಾಳ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಅಂತನ್ನುವಂಥ ಮಾಹಿತಿ ಬಂದ ತಕ್ಷಣ ಅದರ ವಿಷಯವಾಗಿ ನಮ್ಮ ವಿಜಯ ಸೇನಾ ಸಮಿತಿ ಹಾಗೂ ನಮ್ಮ ಮಾಧ್ಯಮ ಮಿತ್ರರೆಲ್ಲರೂ ಸೇರಿ ಇದರ ಬಗ್ಗೆ ನಾವು ಹೋರಾಟಕ್ಕೆ ಇಳಿದಿದ್ದು, ಇಲ್ಲಿ SSSP ಅಂದರೆ ಪ್ರಧಾನ ಅಧೀಕ್ಷಕರು ಬೆಳಗಾವಿ ಇವರು ಕೂಡ ಬಂದಿದ್ದರು. ಅವರಿಗೂ ನಾವು ಮನವರಿಕೆಗೆ ಪ್ರಯತ್ನವನ್ನು ಮಾಡಿದ್ದೇವೆ. ಇದಾಗಿಯೂ ಅವರೇನಾದರೂ ಅದನ್ನು ಸ್ಥಳಾಂತರಕ್ಕೆ ಮುಂದಾಗಿದ್ದೇ ಆದಲ್ಲಿ ನೇರವಾಗಿ ನಾವು ಹೋರಾಟಕ್ಕೆ ಇಳಿದು ಈ ಒಂದು ಅಂಚೆ ಕಚೇರಿ ಎದುರುಗಡೆ ಹೋರಾಟವನ್ನು ಅನಿರ್ದಿಷ್ಟ ಅವಧಿ ಹೋರಾಟಕ್ಕೆ ಇಳಿಯಲಾಗುವುದು. ಆಮೇಲೆ ಇದರ ವಿಷಯವಾಗಿ ಮಾನ್ಯ ಸಂಸದರಿಗೂ ಕೂಡ ನಾವು ಭೇಟಿಯಾಗಿ ಫೋನ್ ಮುಖಾಂತರ ಅವರಿಗೆ ಮಾಹಿತಿಯನ್ನು ತಿಳಿಸಲಾಗಿ ಅವರು ಕೂಡ ಇದರ ಬಗ್ಗೆ ಗಮನ ಹರಿಸಿದ್ದು, ಇದರ ಸ್ಥಳಾಂತರಕ್ಕೆ ನಾನು ಕೂಡ ಆಗದಂತೆ ನಾನು ತಡೆಯನ್ನು ಹಿಡಿಯುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಷ್ಟಾಗಿಯೂ ಇದೇನಾದರೂ ಸ್ಥಳಾಂತರಕ್ಕೆ ಮುಂದಾದಲ್ಲಿ ಅನಿರ್ದಿಷ್ಟ ಕಾಲಾವಧಿ ಹೋರಾಟಕ್ಕೆ ವಿಜಯ ಸೇನಾ ಸಮಿತಿ ಹಾಗೂ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಸೇರಿ ಹೋರಾಟಕ್ಕೆ ನಿಲ್ತೀವಿ ಅಂತನ್ನುವಂಥ ಮಾತನ್ನು ಹೇಳ್ತೇನೆ. ಈ ಸಂದರ್ಭದಲ್ಲಿ ಪತ್ರಕರ್ತರಾದ ಪವನ್ ದೇಶಪಾಂಡೆ, MK ಯಾದವಾಡ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.